ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಎಂಡೋ ಸಾಲ ಪರಿಹಾರ, ಬ್ಯಾಂಕ್ ವರದಿ 1 ವಾರದೊಳಗೆ. ಎಂಡೋ ಪಿಂಚಣಿ ಹೆಚ್ಚಳವೆಂದು ಸೆಲ್ ಸಭೆಯಲ್ಲಿ ಸಚಿವ ಮೋಹನನ್. ಸಹಕಾರಿ ಸಂಸ್ಥೆ ಚುನಾವಣೆ ಇನ್ನು ಪಂಚಾಯತ್ ಚುನಾವಣೆ ಮಾದರಿಯಲ್ಲಿ, ವಾರ್ಡ್ ಮಟ್ಟದಲ್ಲಿ ಸದಸ್ಯತ್ವಕ್ಕೆ ಸ್ಪರ್ಧೆ. ಮಂಜೇಶ್ವರ ಆನೆಕಲ್ಲು ಬಳಿ ಭಾರೀ ಕಾರ್ಯಾಚರಣೆ, 1400 ಲೀಟರ್ ಸ್ಪಿರಿಟ್ ಸಹಿತ ಮಿನಿ ಲಾರಿ ವಶ, ಆರೋಪಿಗಳು ಪರಾರಿ. ಕಾಸರಗೋಡು ಮಹೋತ್ಸವ, ಚಪ್ಪರಕ್ಕೆ ಕಂಬ ಸ್ಥಾಪನೆ ಮುಹೂರ್ತ. ಸುದ್ದಿಗಳು ವಿವರವಾಗಿ. ಜಿಲ್ಲೆಯ ಎಂಡೋ ಪೀಡಿತರ ಸಾಲ ಬಾಕಿ ಬಗ್ಗೆ ವಾಣಿಜ್ಯ ಬ್ಯಾಂಕ್ ಹಾಗೂ ಸಹಕಾರಿ ಬ್ಯಾಂಕ್ಗಳು 1 ವಾರದೊಳಗೆ ಎಂಡೋಸಲ್ಫಾನ್ ಸೆಲ್ಗೆ ಸಮಗ್ರ ವರದಿ ಸಲ್ಲಿಸುವುದಾಗಿ ಕೃಷಿ ಸಚಿವ KP ಮೋಹನನ್ ಪ್ರಕಟಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಜರುಗಿದ ಎಂಡೋಸೆಲ್ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಾಲ ಬಾಕಿಯುಳ್ಳ 2062 ಮಂದಿ ಸಾಲ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಪೈಕಿ ಕೀಟನಾಶಕ ನೇರ ಸಿಂಪಡಣೆ ನಡೆದಿರುವ 11 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 1853 ಮಂದಿ ಹಾಗೂ ಇತರ ಪಂಚಾಯತ್ಗಳ 209 ಮಂದಿ ಒಳಪಟ್ಟಿದ್ದಾರೆ. ಇದರಲ್ಲಿ 50,000 ರೂಪಾಯಿ, 2 ಲಕ್ಷ ಹಾಗೂ 3 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾಕ್ಕೆ ಅರ್ಹತೆಯುಳ್ಳವರ ಪಟ್ಟಿ ಹಾಗೂ ವರದಿ ತಯಾರಿಸಲಾಗುವುದು. ಎಂಡೋಸಲ್ಫಾನ್ ನೇರ ಸಿಂಪಡಣೆಯಾದ 11 ಪಂಚಾಯತ್ಗಳ ಹೊರಗಿನ 441 ಮಂದಿ ನೆರವಿಗಾಗಿ അർജി സല്ലിಸಿರುವುದಾಗಿಯೂ സಚಿವರು ತಿಳಿಸಿರುತ್ತಾರೆ. വെള്ളത്തിൻ്റെതാണ്, ഫീസിബിലിറ്റിക്ക് ധാരാളമുള്ളതുകൊണ്ടാണ് അതിന് പ്രത്യേക സംവിധാനം ഒരുക്കി കൂടുതൽ ഫണ്ട്. ഇപ്പോൾ അതിനുള്ളത് 24 ലക്ഷം രൂപയാണ് വാട്ടർ അതോറിറ്റിയുടെ ബോർവെല്ലുകളൊക്കെ തന്നെ കുഴിക്കാൻ വേണ്ടിയിട്ട്. അതിന് പകരം കൂടുതൽ ഫണ്ട് ഉപയോഗപ്പെടുത്തിക്കൊണ്ട് വലിയ പ്രോജക്റ്റ് ഉണ്ടാക്കിയിട്ട് സ്ഥിരം സംവിധാനം എന്ന നിലയിൽ കൊണ്ടുവരാൻ വേണ്ടിയിട്ട്. പിന്നെ പുതിയ വർക്കുകൾ 53 തുടങ്ങാനുണ്ട്. അതിൻ്റെ പ്രവർത്തനം കൂടി പെട്ടെന്ന് നടത്താൻ വേണ്ടിയിട്ടാണ് ഇതുള്ളത്. പിന്നെ 11 പഞ്ചായത്തുകൾക്ക് പുറമെയുള്ള 52 ആളുകളെയും കൂടി മനുഷ്യാവകാശ കമ്മീഷൻ പറഞ്ഞ 52 പേരെ കൂടി ഉൾപ്പെടുത്താനുള്ള നടപടികളായിട്ടുണ്ട്. പിന്നെ 13 എണ്ണത്തിൽ കാറ്റഗറി ചേഞ്ച് ഉണ്ട്. മുമ്പേ ഇന്ന രോഗമാണ്, അതെല്ലാം വരുത്തിക്കൊണ്ട്. ಇವರಲ್ಲಿ 189 ಮಂದಿಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನಿರ್ದೇಶಾನುಸಾರ ತಲಾ 1.5 ಲಕ್ಷ ರೂಪಾಯಿ ಮಂಜೂರಿಸಲಾಗಿದೆ. 65 ಮಂದಿಗೆ ಬೇರೆ ವಿಧದಲ್ಲಿ ನೆರವು ಲಭ್ಯಗೊಳಿಸಲಾಗಿದೆ. ಎಂಡೋ ಪೀಡಿತರ ಪಿಂಚಣಿಯನ್ನು 2,000 ರೂಪಾಯಿಯಿಂದ 2,200 ಆಗಿಯೂ 1,000ದಿಂದ 1,200 ಆಗಿಯೂ ಹೆಚ್ಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಯಾ ಪಂಚಾಯತ್ ಪ್ರತಿನಿಧಿಗಳು ಪ್ರತಿ ವಾರ ಸಭೆ ನಡೆಸಿ ಪರಿಹಾರ ಚಟುವಟಿಕೆಗಳ ಅವಲೋಕನ ನಡೆಸುವಂತೆ ನಿರ್ದೇಶಿಸಿದರು. ಸಭೆಯಲ್ಲಿ ಶಾಸಕರಾದ ಕೆ. ಕುഞ്ഞിರಾಮನ್ ಉದ್ಮಾ, PB ಅಬ್ದುಲ್ ರಸಾಕ್, ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಮೊದಲಾದವರು ಉಪಸ್ಥಿತರಿದ್ದರು. ರಾಜ್ಯದ ಸಹಕಾರಿ ಸಂಸ್ಥೆಗಳ ಚುನಾವಣೆಗಳು ಇನ್ನು ಮುಂದೆ ಪಂಚಾಯತ್ ಚುನಾವಣೆಯ ಮಾದರಿಯಲ್ಲಿ ನಡೆಯಲಿವೆ. ಅಭ್ಯರ್ಥಿಗಳನ್ನು ವಾರ್ಡು ಆಧಾರದಲ್ಲಿ ನಿರ್ಧರಿಸಿ ಮತದಾನ ನಡೆಯಲಿದ್ದು, ಈ ರೀತಿ ಚುನಾಯಿತರಾದವರಿಂದ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ. ಎಲ್ಲ ಸದಸ್ಯರಿಗೂ ಎಲ್ಲ ಸ್ಥಾನಗಳಿಗೂ ಮತ ಚಲಾಯಿಸಬಹುದಾದ ಸದ್ಯದ ಮತದಾನ ರೀತಿ ಬದಲಾಗದು ಎಂದು ತಿಳಿಸಲಾಗಿದೆ. ಪ್ರಾಥಮಿಕ ಸಹಕಾರಿ ಸಂಘಗಳಿಂದ ತೊಡಗಿ ರಾಜ್ಯ ಸಹಕಾರಿ ಬ್ಯಾಂಕಿನ ತನಕ ಎಲ್ಲ ದರ್ಜೆಯ ಬ್ಯಾಂಕ್ಗಳಿಗೂ ಬಾಧಕವಾಗುವ ರೀತಿಯಲ್ಲಿ ಬದಲಾವಣೆ ತರಲಾಗಿದೆ. ಬ್ಯಾಂಕಿನ ಕಾರ್ಯವ್ಯಾಪ್ತಿಯನ್ನು ಆಡಳಿತ ಸಮಿತಿ ಸದಸ್ಯರ ಸಂಖ್ಯೆಗೆ ಅನುಸರಿಸಿ ವಾರ್ಡ್ಗಳನ್ನಾಗಿ ವರ್ಗೀಕರಿಸಿ ಚುನಾವಣೆ ನಡೆಸಲಿದೆ. ಒಂದು ಪಂಚಾಯತಿನ ಕೆಲವೊಂದು ವಾರ್ಡುಗಳು ಮಾತ್ರ ತನ್ನ ವ್ಯಾಪ್ತಿಯಲ್ಲಿ ಒಳಗೊಂಡಿರುವ ಪ್ರಾಥಮಿಕ ಸಂಘಗಳಿಂದ ತೊಡಗಿ ರಾಜ್ಯವಿಡೀ ವ್ಯಾಪ್ತಿಯುಳ್ಳ ರಾಜ್ಯ ಸಹಕಾರಿ ಬ್ಯಾಂಕ್ವರೆಗೆ ಈ ರೀತಿ ಅವಲಂಬಿತವಾಗಲಿದ್ದು, ಪಂಚಾಯತ್ ಮಾದರಿಯಲ್ಲೇ ಈ ಬ್ಯಾಂಕುಗಳು ತಮ್ಮ ವ್ಯಾಪ್ತಿಯನ್ನು ವಾರ್ಡ್ಗಳಾಗಿ ವಿಭಜಿಸಬೇಕು. ಪ್ರತಿ ವಾರ್ಡಿನಿಂದ ಸ್ಪರ್ಧಿಸುವವರು, ಅವರ ಹೆಸರು ಸೂಚಿಸುವವರು, ಬೆಂಬಲಿಸುವವರು ಹೀಗೆ ಎಲ್ಲರೂ ಅದೇ ವಾರ್ಡಿನವರಾಗಿರಬೇಕೆಂಬುದು ಕಡ್ಡಾಯವಾಗಲಿದೆ. ಆಡಳಿತ ಸಮಿತಿ ಸದಸ್ಯರು ಮೃತಪಡುವ ಅಥವಾ ರಾಜೀನಾಮೆ ನೀಡುವ ಸಂದರ್ಭ ಎದುರಾದಲ್ಲಿ ಬದಲಿ ವ್ಯಕ್ತಿಯ ನೇಮಕಕ್ಕೆ ಆಡಳಿತ ಸಮಿತಿಗೆ ಅಧಿಕಾರ ನೀಡುವ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಭಾರೀ ಮೌಲ್ಯದ ಸ್ಪಿರಿಟ್ ವಶಪಡಿಸಲಾಗಿದೆ. ಮಂಜೇಶ್ವರ ಸಮೀಪದ ಗುವೆದಪಡಪು ಎಂಬಲ್ಲಿ ರಸ್ತೆ ಬದಿ ನಿಲ್ಲಿಸಲಾಗಿದ್ದ ಟೆಂಪೋದಿಂದ ಸ್ಪಿರಿಟ್ ವಶಪಡಿಸಲಾಗಿದ್ದು 1400 ಲೀಟರ್ ಸ್ಪಿರಿಟ್ ಪತ್ತೆಯಾಗಿದೆ. ಆದರೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಶುಕ್ರವಾರ ಮುಂಜಾನೆ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ಟೆಂಪೋವನ್ನು ತಪಾಸಣೆ ನಡೆಸಿದಾಗ ಸ್ಪಿರಿಟ್ ಕಂಡುಬಂತು. ಟೆಂಪೋದಲ್ಲಿ 35 ಲೀಟರ್ನ 45 ಕ್ಯಾನ್ಗಳಲ್ಲಾಗಿ ಸ್ಪಿರಿಟ್ ತುಂಬಿಸಿಡಲಾಗಿತ್ತು.
ಮಂಜೇಶ್ವರ ಸಹಾಯಕ ಠಾಣಾಧಿಕಾರಿ ವಿಜಯನ್ ನೇತೃತ್ವದ ಪೊಲೀಸ್ ತಂಡ ಆನೆಕಲ್ಲು ಮಿಯಪದವು ರಸ್ತೆಯಲ್ಲಿ ಶುಕ್ರವಾರ ಮುಂಜಾನೆ ಗಸ್ತು ತಿರುಗುತ್ತಿದ್ದಾಗ ಗುವೇದ ಪಡುಪುವಿನಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದ ಟೆಂಪೋ ಕಂಡುಬಂದಿದ್ದು ತಪಾಸಣೆ ನಡೆಸಿದಾಗ ಸ್ಪಿರಿಟ್ ಪತ್ತೆಯಾಗಿದೆ. ಟೆಂಪೋದ ನೋಂದಾವಣಿ സംഖ്യ ಅಸಲಿಯೋ ನಕಲಿಯೋ ಎಂದು ಪರಿಶೀಲನೆ ನಡೆಸುತ್ತಿದ್ದು തനിക്ക് ಮುಂದುವರೆದಿದೆ. പെട്രോളിംഗ് നടത്തുന്ന സമയത്ത് ഈ കർണാടക അതിർത്തിയോട് ചേർന്ന അനക്കല്ലിനടുത്ത് പെട്രോളിംഗ് പോകുന്ന സമയത്ത് അവിടെ റോഡ് സൈഡിലൊരു ലോറി നിർത്തിയിട്ട് കണ്ട് സംശയം തോന്നി അത് പരിശോധിച്ചു. പരിശോധിക്കുന്ന സമയത്ത് അതിനകത്ത് 39ഓളം ക്യാനുകൾ രാവിലെ നിറച്ച് കണ്ടു. അത് തുറന്നു നോക്കിയാൽ എല്ലാം സ്പിരിറ്റിൻ്റെ എന്താണ് ഉണ്ടായത്. അത് സ്പിരിറ്റാണെന്ന് മനസ്സിലായി. അതിനാണ് സീസ് ചെയ്തെടുക്കുന്നത്. ಡಿಸೆಂಬರ್ 29ರಿಂದ ಜನವರಿ 11ರವರೆಗೆ ಕಾಸರಗೋಡು ನಗರಸಭಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಸರಗೋಡು ಮಹೋತ್ಸವದ ಚಪ್ಪರಕ್ಕೆ ಕಂಬ ಸ್ಥಾಪಿಸಲಾಯಿತು. ಶುಕ್ರವಾರ ಪೂರ್ವಾಹ್ನ ವಿದ್ಯಾನಗರ ಕ್ರೀಡಾಂಗಣದಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯ ಕೃಷಿ ಸಚಿವ KP ಮೋಹನನ್ ಅವರು ಕಂಬ ನಾಟಿದ್ದರು. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಶಾಸಕ PB ಅಬ್ದುಲ್ ರಸಾಕ್, ಜಿಲ್ಲಾ ಪಂಚಾಯತ್ ಸದಸ್ಯ ಪಾದೂರು ಕುഞ്ഞാಮು, ಜಿಲ್ಲಾ ದಂಡನಾಧಿಕಾರಿ H ದಿನೇಶನ್, ಕರಕುಶಲಾಭಿವೃದ್ಧಿ ನಿಗಮ ಅಧ್ಯಕ್ಷ MC ಕಮರುದ್ದೀನ್, ನಗರಸಭೆ ಪ್ರತಿನಿಧಿಗಳು ಮೊದಲಾದವರು ಭಾಗವಹಿಸಿದರು. ಸಮಾಜಘಾತುಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ತಂದಿರುವ ಕಾಪಾ ಗೂಂಡಾ ಕಾಯ್ದೆಯಲ್ಲಿ ಮಹತ್ತರ ತಿದ್ದುಪಡಿ ಮಾಡಲಾಗಿದೆ. ಇದರಂತೆ ಬಂಧಿಸಿ ವಿಚಾರಣೆ ರಹಿತವಾಗಿ 6 ತಿಂಗಳ ಸೆರೆಮನೆಗೆ ತಳ್ಳುವ ಅವಧಿಯನ್ನು 1 ವರ್ಷಕ್ಕೆ ಏರಿಸಲಾಗಿದೆ. ತಿದ್ದುಪಡಿ ಮಸೂದೆಗೆ ವಿಧಾನಸಭೆಯಲ್ಲೂ ಅಂಗೀಕಾರ ದೊರೆತಿದ್ದು ತಿದ್ದುಪಡಿ ವಿಧೇಯಕ ಜಾರಿಯಾಗಿದೆ. ಕ್ರಿಮಿನಲ್ ಪ್ರಕರಣ ಮಾತ್ರವಲ್ಲದೆ ಮನಿ ಚೈನ್ ಸಹಿತ ಪ್ರಕರಣಗಳ ಆರೋಪಿಗಳನ್ನು ಕಾಪಾ ಕಾಯ್ದೆಯಡಿ ಬಂಧಿಸಲು ಅಗತ್ಯ ತಿದ್ದುಪಡಿ ತರಲಾಗಿದೆ. ಈ ಕಾಯ್ದೆ ಪ್ರಕಾರ ಬಂಧಿತನಾದ ಆರೋಪಿಯನ್ನು ವಿಚಾರಣೆ ರಹಿತವಾಗಿ 1 ವರ್ಷದವರೆಗೆ ಸೆರೆಮನೆಯಲ್ಲಿರಿಸುವ ಅಧಿಕಾರವಿದೆ. ಜತೆಗೆ ಆರೋಪಿ ಕೃತ್ಯಕ್ಕೆ ಬಳಸಿದ ವಾಹನ ಮತ್ತಿತರ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಬಹುದು. ಮುಟ್ಟುಗೋಲು ಹಾಕಲಿರುವ ಅಧಿಕಾರವನ್ನು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗೆ ನೀಡಲಾಗಿದೆ. ಸೆರೆಮನೆಗೊಳಗಾಗುವ ಗೂಂಡಾಗಳಿಗೆ ಬೇಕಾಗಿದ್ದಲ್ಲಿ ಸಲಹಾ ಸಮಿತಿಗೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. ಮಾತ್ರವಲ್ಲದೆ ಮುಟ್ಟುಗೋಲು ಹಾಕಲ್ಪಡುವ ಅವರ ವಾಹನ ಇತ್ಯಾದಿಗಳನ್ನು ಹಿಂತಿರುಗಿ ಲಭಿಸಲು ಗೃಹ ಖಾತೆಗೆ ಮೇಲ್ಮನವಿ ಸಲ್ಲಿಸಬಹುದೆಂಬ ಅಂಶವನ್ನು ಈ ಹೊಸ ತಿದ್ದುಪಡಿ ಮಸೂದೆಯಲ್ಲಿ ಸೂಚಿಸಲಾಗಿದೆ. ಕನಿಷ್ಠ 3 ಅಪರಾಧ ಕೃತ್ಯಗಳಲ್ಲಿ ಆರೋಪಿಗಳಾಗಿರುವ ಅಥವಾ ಯಾವುದಾದರೊಂದು ಪ್ರಕರಣದಲ್ಲಿ ಶಿಕ್ಷೆಗೊಳಗಾದವರ ವಿರುದ್ಧ ಇನ್ನು ಮುಂದೆ ಕಾಪಾ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು. ಅಪರಾಧ ಪ್ರಕರಣ ಹೆಚ್ಚುತ್ತಿರುವ ನಿಟ್ಟಿನಲ್ಲಿ ಕಡಿವಾಣ ಹಾಕಲು ಕಾಪಾ ಕಾಯ್ದೆಗೆ ಮಹತ್ವದ ಬದಲಾವಣೆ ಮಾಡಿ ತಿದ್ದುಪಡಿ ಮಸೂದೆಯನ್ನು ಅಂಗೀಕೃತಗೊಳಿಸಲಾಗಿದೆ. ಕಾಡು ಹಂದಿ ಆಕ್ರಮಣದಿಂದ ತಂದೆ ಮಗ ಜಖಂಗೊಂಡಿದ್ದಾರೆ. ಬಂದಡ್ಕ ಸಮೀಪದ ಚಾಮುಂಡಿಗುಡ್ಡೆ ನಿವಾಸಿ ವತ್ಸಲನ್ 52 ಹಾಗೂ ಪುತ್ರ ಅಬಿ 25 ಗಾಯಗೊಂಡವರು. ಇವರನ್ನು ಹೊಸದುರ್ಗ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. ಇವರಿಬ್ಬರು ಮನೆ ಸಮೀಪದ ರಬ್ಬರ್ ತೋಟಕ್ಕೆ ಮುಂಜಾನೆ ವೇಳೆ ಟ್ಯಾಪಿಂಗ್ ಕೆಲಸಕ್ಕೆ ಹೋಗುತ್ತಿದ್ದ ವೇಳೆ ಘಟನೆ ನಡೆದಿದೆ. ಪಾನ್ ಮಸಾಲ ಸಹಿತ ವ್ಯಕ್ತಿಯನ್ನು ಸೆರೆ ಹಿಡಿಯಲಾಗಿದೆ. ಬಡಾಜೆ ನಿವಾಸಿ ಅಬ್ದುಲ್ ಖಾದರ್ 36 ಬಂಧಿತ. ಈತನ ಬಳಿಯಿಂದ 285 ಪ್ಯಾಕೆಟ್ ಪಾನ್ ಮಸಾಲೆ ವಶಪಡಿಸಲಾಗಿದೆ. ಮಂಜೇಶ್ವರ ಸಮೀಪದ ಬಡಾಜೆಯಲ್ಲಿ ಗೂಡಂಗಡಿಯಲ್ಲಿ ವಿವಿಧ ಥರದ ಪಾನ್ ಮಸಾಲೆ ಮಾರುತ್ತಿರುವುದಾಗಿ ಲಭಿಸಿದ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿತ್ತು. ಜಿಲ್ಲೆಯ ಶ್ರೇಷ್ಠ CDS ಗಿರುವ ಪ್ರಶಸ್ತಿ ವಿಜೇತವಾದ ಪಳ್ಳಿಕೆರೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ CDS ಒರುಮಾ ಬ್ಯಾಂಡ್ ತಂಡದೊಂದಿಗೆ ಕಣಕ್ಕೆ. ಕುಟುಂಬಶ್ರೀ ಘಟಕದ 24 ಮಂದಿ ಸದಸ್ಯರನ್ನೊಳಗೊಂಡ ಬ್ಯಾಂಡ್ ತಂಡವು ಜಿಲ್ಲೆಯ ಪ್ರಥಮ ತಂಡವೆಂಬ ಗರಿಮೆಯಲ್ಲಿ ಸಜ್ಜಾಗುತ್ತಿದೆ. ಶನಿವಾರ ಪೂರ್ವಾಹ್ನ 10 ಗಂಟೆಗೆ ಕುನ್ನೂಚಿಯಲ್ಲಿ ಜರುಗುವ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರುವುದೆಂದು ಸಂಬಂಧಿತರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಳ್ಳಿಕೆರೆ ಗ್ರಾಮ ಪಂಚಾಯತಿನ 2014-15ನೇ ವರ್ಷದ ಯೋಜನೆಯಲ್ಲಿ ಅಭಿವೃದ್ಧಿ ನಿಧಿಯಿಂದ 1.5 ಲಕ್ಷ ರೂಪಾಯಿ ಹಾಗೂ ಸಾಲ ರೂಪದಲ್ಲಿ 1.5 ಲಕ್ಷ ರೂಪಾಯಿ ಪಡೆದು ಯೋಜನೆ ಕಾರ್ಯಗತವಾಗುತ್ತಿದೆ. ಇವರಿಗೆ ತಜ್ಞ ತರಬೇತಿ ದೊರೆತಿದೆ. ಉದ್ಘಾಟನೆ ಬಳಿಕ ಕುನ್ನೂಚಿಯಿಂದ ತಚ್ಚಂಗಾಡಿಗೆ ಪ್ರಥಮ ಪರೇಡ್ ನಡೆಯಲಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಸಹಿತ ಜನಪ್ರತಿನಿಧಿಗಳು ತಂಡದಲ್ಲಿರುವರೆಂದು ತಿಳಿಸಲಾಗಿದೆ. പള്ളിക്കര പഞ്ചായത്തിലെ CDSൻ്റെ പ്രവർത്തനത്തിൻ്റെ ഫലമായി ഒരുപാട് പുതിയ സംരംഭങ്ങൾ നമ്മൾ പഞ്ചായത്ത് തുടങ്ങാൻ വേണ്ടി കഴിഞ്ഞിട്ടുണ്ട്. അതുപോലെ അവരുടെ ഒരു കലാ ട്രൂപ്പ് പഞ്ചായത്തിൽ അറിയപ്പെടുന്ന ജില്ലയിൽ തന്നെ അറിയപ്പെടുന്ന നിലയിൽ 1-2 നാടകം പരിശീലിച്ച് അത് നടപ്പിലാക്കാൻ മുന്നോട്ട് വന്നിട്ടുണ്ട്. അതുപോലെ തന്നെ ആടുഗ്രാമം പദ്ധതിയുമായി ബന്ധപ്പെട്ട് വളരെ ശ്രദ്ധേയമായ നിലയിലാണ് നമ്മുടെ പഞ്ചായത്തിനകത്ത് CDSന് അഭിവൃദ്ധി നടത്താൻ വേണ്ടി തയ്യാറായിട്ടുള്ളത്. ಸುದ್ದಿಗೋಷ್ಠಿಯಲ್ಲಿ ಪಂಚಾಯತ್ ಅಧ್ಯಕ್ಷ ಕುನ್ನೂಚಿ ಕುഞ്ഞിರಾಮನ್, ಉಪಾಧ್ಯಕ್ಷೆ PK ಮಾಧವಿ, ಬ್ಲಾಕ್ ಪಂಚಾಯತ್ ಸದಸ್ಯೆ M ಗೌರಿ, CDS ಅಧ್ಯಕ್ಷೆ ಗೀತಾ ಮೊದಲಾದವರು ಉಪಸ್ಥಿತರಿದ್ದರು.
ಭಾನುವಾರದ ಮದ್ಯ ನಿಷೇಧ ಆದೇಶವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ. ಭಾನುವಾರ ಕೈಗೊಂಡಿದ್ದ ಮಾರಾಟ ನಿಷೇಧ ಕಾನೂನು ಪ್ರಾಯೋಗಿಕವಾಗಿ ಮದ್ಯಾಸಕ್ತಿಯನ್ನು ಕಡಿಮೆಗೊಳಿಸುವಲ್ಲಿ ಸಹಕಾರಿಯಾಗಿಲ್ಲ ಎಂಬ ಕಾರಣವನ್ನು ನೀಡಿ ಸರ್ಕಾರ ಆದೇಶವನ್ನು ವಾಪಸ್ ಪಡೆದಿದೆ. ಜತೆಗೆ ಮುಚ್ಚಿದ್ದ 418 ಬಾರ್ಗಳಿಗೆ ಬಿಯರ್ ವೈನ್ ಪಾರ್ಲರ್ ಪರವಾನಗಿ ನೀಡಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ. ಭಾನುವಾರ ಮದ್ಯ ಮಾರಾಟ ನಿಷೇಧಗೊಳಿಸಿದ್ದರೂ ಶನಿವಾರದಂದು ಮಾರಾಟದಲ್ಲಿ 60% 70% ಏರಿಕೆ ಉಂಟಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಕಾನೂನು ಫಲಪ್ರದವಲ್ಲ ಎಂಬ ಕಾರಣದಿಂದ ಸರ್ಕಾರ ನಿಷೇಧ ಆದೇಶವನ್ನು ಹಿಂಪಡೆದಿದೆ. ಜತೆಗೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇತ್ತೀಚೆಗೆ ಕೋರ್ಟ್ ಆದೇಶದ ಮೇರೆಗೆ ಮುಚ್ಚಿದ್ದ 418 ಬಾರ್ಗಳಿಗೆ ಬಿಯರ್ ವೈನ್ ಪಾರ್ಲರ್ ಪರವಾನಗಿ ಕೂಡ ನೀಡಲಾಗಿದೆ. ಈ ಹಿಂದೆ ಅಕ್ಟೋಬರ್ 2ರಿಂದ ರಾಜ್ಯದಲ್ಲಿ 10% ಮದ್ಯ ಮಾರಾಟ ಕೇಂದ್ರಗಳನ್ನು ಮುಚ್ಚಲಾಗಿತ್ತು. ಭಾನುವಾರ ಮದ್ಯ ಮಾರಾಟ ನಿಷೇಧ ಕಾನೂನು ಜಾರಿಗೊಳಿಸಿದ್ದು ಐಕ್ಯರಂಗದ ಕೆಲವರಲ್ಲಿ ತೀವ್ರ ಅಸಮಾಧಾನವನ್ನು ಈ ಹಿಂದೆ ಉಂಟು ಮಾಡಿತ್ತು. ಜತೆಗೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದವು. ಈ ಎಲ್ಲ ಕಾರಣಗಳಿಂದ ಒಟ್ಟಾರೆಯಾಗಿ ಸರ್ಕಾರವು ಮದ್ಯ ನೀತಿಯಲ್ಲಿ ಮಹತ್ವದ ಬದಲಾವಣೆ ಕೈಗೊಂಡಿದೆ. ಪತಿಯ ವಿರುದ್ಧ ಸುಳ್ಳು ದೂರು ನೀಡಿದ್ದಕ್ಕಾಗಿ ಪತ್ನಿಯೇ ಪತಿಗೆ ಜೀವನಾಂಶ ನೀಡಬೇಕೆಂಬ ಮಹತ್ವದ ತೀರ್ಪನ್ನು ಕುಟುಂಬ ನ್ಯಾಯಾಲಯ ನೀಡಿದೆ. ಕಾಸರಗೋಡು ಕುಟುಂಬ ನ್ಯಾಯಾಲಯ ಈ ಅಪೂರ್ವ ತೀರ್ಪು ಪ್ರಕಟಿಸಿದೆ. ಕಾಸರಗೋಡು ನೆಲ್ಲಿಕುಂಜ ಸಮೀಪದ ನಿವಾಸಿ NK ಶಿವಪ್ರಸಾದ್ ಹಾಗೂ ಪತ್ನಿ ನಿವ್ಯಾರ ಮಧ್ಯೆ ಇದ್ದ ವಿಚ್ಛೇದನ ಪ್ರಕರಣ ಸಂಬಂಧ ತೀರ್ಪು ಪ್ರಕಟಿಸಲಾಗಿದೆ. ನಿವ್ಯಾರು ವಿವಾಹ ವಿಚ್ಛೇದನಕ್ಕಾಗಿ ಪತಿಯ ವಿರುದ್ಧ ದೌರ್ಜನ್ಯ ಪ್ರಕರಣ ದಾಖಲಿಸಿದ್ದರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯಕ್ಕೆ ಸುಳ್ಳು ದೂರು ಎಂಬುದು ತಿಳಿದು ಬಂತು. ಸುಳ್ಳು ದೂರಿನ ಪರಿಣಾಮ ತನಗೆ ಉದ್ಯೋಗ ನಷ್ಟ, ಮಾನಹಾನಿ ಉಂಟಾಗಿದ್ದು ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಶಿವಪ್ರಸಾದ್ ಮನವಿ ಸಲ್ಲಿಸಿದ್ದರು. ಇದನ್ನು ಪರಿಗಣಿಸಿ ತೀರ್ಪು ಪ್ರಕಟಿಸಲಾಗಿದೆ. ಚೌಕಿ ಬೆದ್ರಡ್ಕ ರಸ್ತೆಯನ್ನು ಅಗಲಗೊಳಿಸಿ ಸಂಚಾರ ಸುಗಮಗೊಳಿಸುವಂತೆ ಒತ್ತಾಯಿಸಿ INL ಪಕ್ಷದ ನೇತೃತ್ವದಲ್ಲಿ ಧರಣಿ ಮುಷ್ಕರ ನಡೆಸಲಾಯಿತು. ಪಕ್ಷದ ಚೌಕಿ ಶಾಖಾ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ ಅಪರಾಹ್ನ ಚೌಕಿಯಲ್ಲಿ ಜರುಗಿದ ಮುಷ್ಕರದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷ ಶಂಕರ್ ನಾಯಕ್ ಉದ್ಘಾಟಿಸಿದರು. INL ಶಾಖಾ ಸಮಿತಿ ಅಧ್ಯಕ್ಷ ಮೊಯ್ದೀನ್ ಕುನಿಲ್ ಅಧ್ಯಕ್ಷತೆ ವಹಿಸಿದರು. ಮುಖಂಡರಾದ ಅಜೀಜ್ ಕಡಪುರ, ಮೊಯ್ದೀನ್ ಹಾಜಿ ಚಾಲಾ, ಮುಸ್ತಫಾ, ರಫೀಕ್ ಕುನಿಲ್, ಹನೀಫಾ ಕಡಪುರ ಮೊದಲಾದವರು ಭಾಗವಹಿಸಿದರು. ಮದ್ದೂರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ನೇತೃತ್ವದಲ್ಲಿ 40ನೇ ವರ್ಷದ ಶ್ರೀ ಅಯ್ಯಪ್ಪ ಭಜನೋತ್ಸವ ಮದ್ದೂರು ಶ್ರೀ ಕ್ಷೇತ್ರದಲ್ಲಿ ಶನಿವಾರ ಜರುಗಲಿದೆ. ಇದರ ಅಂಗವಾಗಿ ವಿಶೇಷ ವೈದಿಕ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಂಜೆ ಉಳಿಯ ತಡಕದಿಂದ ಮದ್ದೂರಿಗೆ ಶೋಭಾಯಾತ್ರೆ ಸಾಗಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪೂರ್ವಾಹ್ನ ನರಕಾಸುರ ಮೋಕ್ಷ ಪ್ರಸಂಗದ ಯಕ್ಷಗಾನ ತಾಳಮದ್ದಳೆ ನಡೆಯಲಿದ್ದು ರಾತ್ರಿ 10 ಗಂಟೆಯಿಂದ ನೂತನ ಪ್ರಸಂಗದ ಯಕ್ಷಗಾನ ಬಯಲಾಟ ಪ್ರದರ್ಶನವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಎಂಡೋ ಸಾಲ ಪರಿಹಾರ ಬ್ಯಾಂಕ್ ವರದಿ 1 ವಾರದೊಳಗೆ, ಎಂಡೋ ಪಿಂಚಣಿ ಹೆಚ್ಚಳವೆಂದು ಸೆಲ್ ಸಭೆಯಲ್ಲಿ ಸಚಿವ ಮೋಹನನ್. ಸಹಕಾರಿ ಸಂಸ್ಥೆ ಚುನಾವಣೆ ಇನ್ನು ಪಂಚಾಯತ್ ಚುನಾವಣೆ ಮಾದರಿಯಲ್ಲಿ, ವಾರ್ಡ್ ಮಟ್ಟದಲ್ಲಿ ಸದಸ್ಯತ್ವಕ್ಕೆ ಸ್ಪರ್ಧೆ. ಮಂಜೇಶ್ವರ ಆನೆಕಲ್ಲು ಬಳಿ ಭಾರೀ ಕಾರ್ಯಾಚರಣೆ, 1400 ಲೀಟರ್ ಸ್ಪಿರಿಟ್ ಸಹಿತ ಮಿನಿ ಲಾರಿ ವಶ, ಆರೋಪಿಗಳು ಪರಾರಿ. ಕಾಸರಗೋಡು ಮಹೋತ್ಸವ, ಚಪ್ಪರಕ್ಕೆ ಕಂಬ ಸ್ಥಾಪನೆ ಮುಹೂರ್ತ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.